ಬಿಡದಿಯ ಟೌನ್ಶಿಪ್ ವಿಚಾರ ಪಂಥಾಹ್ವಾನದ ಜಟಾಪಟಿಗೆ ವೇದಿಕೆ ಕೂಡ ರೆಡಿಯಾಗಿದೆ. ಭೈರಮಂಗಲದ ವೇದಿಕೆಯಲ್ಲಿ ಎರಡು ಕುರ್ಚಿಗಳಿದ್ದಾವೆ. ಒಂದು ಕುಮಾರಸ್ವಾಮಿಗೆ, ಇನ್ನೊಂದು ಡಿ.ಕೆ. ಶಿವಕುಮಾರ್ಗೆ. ಬಿಡದಿ ಟೌನ್ಶಿಪ್ ವಿಚಾರ ಪಂಥಾಹ್ವಾನದ ಜಟಾಪಟಿಗೆ ವೇದಿಕೆ ಸಜ್ಜಾಗಿದೆ. ಕೇಂದ್ರ ಸಚಿವ ಕುಮಾರಸ್ವಾಮಿಗಾಗಿ ಒಂದು ಕುರ್ಚಿ ಮೀಸಲು, ಇನ್ನೊಂದು ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ಗೆ ಮತ್ತೊಂದು ಕುರ್ಚಿ ಮೀಸಲು. ಟೌನ್ಶಿಪ್ ವಿರೋಧಿಸಿ ಚರ್ಚೆಗೆ ವೇದಿಕೆ ಸಿದ್ಧಗೊಳಿಸಿದ್ದಾರೆ ರೈತರು. ಎರಡು ಕುರ್ಚಿ ಹಾಕಿ ವೇದಿಕೆ ಮೇಲೆ ಇಬ್ಬರು ಹೆಸರಿನ ಫಲಕ ಹಾಕಿದ್ದಾರೆ. ರೈತರ ಅಂಗಳದಲ್ಲಿ ಚರ್ಚೆಗೆ ಪಂಥಾಹ್ವಾನವನ್ನು ಕೊಟ್ಟಿದ್ರು ಎಚ್.ಡಿ. ಕುಮಾರಸ್ವಾಮಿ. ಸಿಎಂ ಡಿ.ಕೆ. ಶಿವಕುಮಾರ್ ಭೈರಮಂಗಲಕ್ಕೆ ಭೇಟಿ ಕೊಡ್ತಾರಾ ಇವತ್ತು? ಡೌಟ್. ವೇದಿಕೆಯತ್ತ ಆಗಮಿಸ್ತಾ ಇದ್ದಾರೆ ರೈತರು. ಪೊಲೀಸರಿಂದ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. ನೋಡಬಹುದು ಎಚ್.ಡಿ. ಕುಮಾರಸ್ವಾಮಿ ಅವರು, ಇನ್ನೊಂದು ಕಡೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು. ಭೈರಮಂಗಲದಲ್ಲಿ ನಡೆದಿರುವಂಥ ಪಂಥಾಹ್ವಾನದ ವೇದಿಕೆ ಸಜ್ಜಾಗಿದೆ. ಎರಡು ಕುರ್ಚಿಗಳನ್ನು ಮೀಸಲಿಟ್ಟಿದ್ದಾರೆ. ನೋಡಿ, ಕುರ್ಚಿಗೂ ಕೂಡ ಸ್ಟಿಕ್ಕರ್ ಹಾಕಿಬಿಟ್ಟಿದ್ದಾರೆ. ಹುಕ್ಕು ಹಾಗೆ ಕೈಗಾರಿಕಾ ಸಚಿವರು, ಕೇಂದ್ರ ಸರ್ಕಾರ, ರಾಜ್ಯದ ಮುಖ್ಯಮಂತ್ರಿಗಳು, ಕರ್ನಾಟಕ ಸರ್ಕಾರ ಈ ರೀತಿಯಾಗಿ ಬೋರ್ಡ್ ಹಾಕಿ ವೇದಿಕೆ ಸಜ್ಜು ಮಾಡಿ, ಎರಡು ಚೇರ್ ಹಾಕಿ, ಟೇಬಲ್ ಹಾಕಿ, ಅವರ ನಾಮಫಲಕ ಕೂಡ ಹಾಕಿದ್ದಾರೆ. ಪಂಥಾಹ್ವಾನಕ್ಕೆ ವೇದಿಕೆ ಸಜ್ಜಾಗಿದೆ. ರೈತರು ಸೇರ್ಕೊಂಡಿದ್ದಾರೆ. ಆದರೆ ಚರ್ಚೆಗೆ ಮಾಡೋದಕ್ಕೆ ಡಿ.ಕೆ. ಶಿವಕುಮಾರ್ ಅವರು ಭೈರಮಂಗಲಕ್ಕೆ ಬರ್ತಾರಾ ಅನ್ನುವಂಥ ಪ್ರಶ್ನೆ ಈಗ ಶುರುವಾಗಿದೆ. ಮೊಟ್ಟ ಮೊದಲ ಬಾರಿಗೆ ಪತ್ರದ ಮುಖೇನ ಆಹ್ವಾನವನ್ನು ಕೊಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು. ಅದಕ್ಕೆ ಪ್ರತಿಪತ್ರವನ್ನು ಬರೆದು ಭೈರಮಂಗಲಕ್ಕೆ ಬರಬೇಕು ಅಂತ ಕೇಂದ್ರ ಸಚಿವರು ಆಹ್ವಾನವನ್ನು ಕೊಟ್ಟಿದ್ರು. ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಸಾರ್ವಜನಿಕರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಲಾಗಿದೆ. ಚೇರ್ ವ್ಯವಸ್ಥೆ ಆಗಿದೆ, ಪೆಂಡಾಲ್ ವ್ಯವಸ್ಥೆ ಮಾಡಲಾಗಿದೆ. ಸಾರ್ವಜನಿಕರು ಕೂಡ, ಅಕ್ಕಪಕ್ಕದ ರೈತರು ಎಲ್ಲರೂ ಕೂಡ ಸೇರ್ಕೊಂಡಿದ್ದಾರೆ. ವೇದಿಕೆಗೆ ಈಗ ಡಿ.ಕೆ. ಶಿವಕುಮಾರ್ ಬರ್ತಾರಾ ಅನ್ನುವಂಥ ಪ್ರಶ್ನೆ. ಪಂಥಾಹ್ವಾನಕ್ಕೆ ಎಲ್ಲವೂ ಸಜ್ಜಾಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ರಾಮನಗರದ ಪ್ರತಿನಿಧಿ ಪ್ರವೀಣ್ ಗೌಡ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಎಸ್ ಪ್ರವೀಣ್, ನೋಡ್ತಾ ಇದ್ದೀವಿ ಪಂಥಾಹ್ವಾನಕ್ಕೆ ವೇದಿಕೆ ಸಜ್ಜಾಗಿದೆ. ಏನಿದೆ ಅಪ್ಡೇಟ್ಸ್ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವು ಕೊಡೋದಾದ್ರೆ? ಖಂಡಿತ ಶಿವಕುಮಾರ್, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಭೈರಮಂಗಲ ಗ್ರಾಮಕ್ಕೆ ಆಗಮಿಸ್ತಾ ಇರುವಂಥದ್ದು. ಇಲ್ಲಿ ರೈತರ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಆಗಮಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್ ಅವರಿಗೂ ಕೂಡ ಒಂದು ಪಂಥಾಹ್ವಾನವನ್ನು ಕೊಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಕೂಡ ಬರ್ತಾರಾ ಅನ್ನುವಂಥ ಕೂಡ ಚರ್ಚೆ ಆಗ್ತಾ ಇರುವಂಥದ್ದು. ಸದ್ಯ ನಾನೀಗ ಭೈರಮಂಗಲ ಗ್ರಾಮದಲ್ಲಿ ಏನು ವೇದಿಕೆ ಸಿದ್ಧಪಡಿಸಿದ್ದಾರೆ ಆ ಸ್ಥಳದಲ್ಲಿ ಇದ್ದೀನಿ. ಈಗ ಆಲ್ರೆಡಿ ನೂರಾರು ಸಂಖ್ಯೆಯಲ್ಲಿ ಕೂಡ ರೈತರು ಜಮಾವಣೆಯನ್ನಗೊಂಡಿರುವಂಥದ್ದು. ಇವತ್ತು ಕುಮಾರಸ್ವಾಮಿ ಅವರು ಬರ್ತಾರೋ ನಿಟ್ಟಿನಲ್ಲಿ ಅವರ ಜೊತೆ ಚರ್ಚೆಯನ್ನು ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಸಾವಿರಾರು ಸಂಖ್ಯೆಯಲ್ಲಿ ಯೋಜನೆ ವಿರುದ್ಧವಾಗಿ ಈಗ ಆಲ್ರೆಡಿ ಕಳೆದ 470 ದಿನಗಳಿಂದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಕುಮಾರಸ್ವಾಮಿ ಅವರು ಡಿ.ಕೆ. ಶಿವಕುಮಾರ್ ಅವ್ರಿಗೂ ಕೂಡ ಒಂದು ಪಂಥಾಹ್ವಾನವನ್ನು ಕೊಟ್ಟಿದ್ರು. ಭೈರಮಂಗಲ ಗ್ರಾಮಕ್ಕೆ ನೇರವಾಗಿ ಬನ್ನಿ, ಅಲ್ಲೇ ಚರ್ಚೆ ಮಾಡೋಣ, ಇಲ್ಲಿ ಚರ್ಚೆ ಮಾಡಿ ಒಂದು ಸಮಸ್ಯೆಗೆ ಇತ್ಯರ್ಥ ಮಾಡುವಂಥ ಕೆಲಸ ಮಾಡೋಣ ಅಂತೇಳಿ ರೆಡಿ ಮಾಡ್ಕೊಂಡಿರುವಂಥದ್ದು ಒಂದು ಕಡೆ ಇದ್ರೆ, ಮತ್ತೊಂದು ಕಡೆ ವೇದಿಕೆ ಮೇಲೂ ಕೂಡ ಎರಡು ಚೇರನ್ನು ಅಳವಡಿಸಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಒಂದು ಕಡೆ ಡಿ.ಕೆ. ಶಿವಕುಮಾರ್ ಹೆಸರು ಜೊತೆಗೆ ಮತ್ತೊಂದು ಕಡೆ ಕುಮಾರಸ್ವಾಮಿ ಅವರ ಹೆಸರು ಹಾಕಿ ಎರಡು ಚೇರ್ಗಳನ್ನು ಅಳವಡಿಸಿರುವಂಥದ್ದು. ಕುಮಾರಸ್ವಾಮಿ ಅವರು 4 ಗಂಟೆವರೆಗೂ ಕೂಡ ಇಲ್ಲಿ ಕಾಯುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರು 4 ಗಂಟೆವರೆಗೂ ಬೇಕಾದರೆ ಸಮಯವನ್ನು ಕೊಡ್ತೀವಿ, ಅಲ್ಲಿವರೆಗೂ ಕೂಡ ನಾನು ಇಲ್ಲೇ ಕಾಯ್ತೀನಿ, 4 ಗಂಟೆ ಸುಮಾರಿಗೆ ಬೇಕಾದ್ರೆ ಡಿ.ಕೆ. ಶಿವಕುಮಾರ್ ಅವರು ಬರಲಿ, ನಾನು ಚರ್ಚೆನ ಮಾಡ್ತೀನಿ ಅಂತೇಳಿ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ವೇದಿಕೆ ಮೇಲೆ ಕೂಡ ನೋಡ್ಬೋದು ಎರಡು ಚೇರ್ಗಳನ್ನು ಅಳವಡಿಸಿರುವಂಥದ್ದು. ಒಂದು ಚೇರ್ನಲ್ಲಿ ಡಿ.ಕೆ. ಶಿವಕುಮಾರ್ ಹಾಗೂ ಮತ್ತೊಂದು ಚೇರ್ನಲ್ಲಿ ಕುಮಾರಸ್ವಾಮಿ ಅವರ ಹೆಸರನ್ನ ಹಾಕಿ ಅಲ್ಲಿ ಕೂಡ ಒಂದು ವೇದಿಕೆಯನ್ನು ಸಿದ್ಧ ಮಾಡಿಸ್ಕೊಂಡಿರುವಂಥದ್ದು. ಚರ್ಚೆಗೆ ಬನ್ನಿ, ಚರ್ಚೆಗೆ ಅವಕಾಶವನ್ನು ಕೊಟ್ಟಿದ್ದೀವಿ, ನಾವು ಬಂದು ರೈತರ ಸಮಸ್ಯೆಯನ್ನು ಬಗೆಹರಿಸಿ, ಹಾಗಾಗಿ ಇಲ್ಲಿ 4 ಗಂಟೆವರೆಗೂ ಕೂಡ ನಾನು ಇಲ್ಲೇ ವೆಯ್ಟ್ ಮಾಡ್ತೇನೆ, 4 ಗಂಟೆ ಒಳಗಾಗಿ ಸಿಎಂ ಡಿ.ಕೆ. ಶಿವಕುಮಾರ್ ಕೂಡ ವೇದಿಕೆಗೆ ಬರ್ಬೋದು ಅಂತೇಳಿ ನೀವು ಕೂಡ ದೃಶ್ಯಗಳು ನೋಡ್ಬೋದು. ಹೋರಾಟ 473 ದಿನ ಹೋರಾಟವನ್ನು ಮಾಡ್ತಾ ಇದ್ದೀವಿ ಅಂತೇಳಿ ಬೋರ್ಡನ್ನು ಹಾಕಿರುವಂಥದ್ದು. ಮತ್ತೊಂದು ಕಡೆ ಎರಡು ಚೇರ್ಗಳನ್ನ ಅಳವಡಿಸಿ, ಒಂದು ಕಡೆ ಕುಮಾರಸ್ವಾಮಿ, ಮತ್ತೊಂದು ಕಡೆ ಡಿ.ಕೆ. ಶಿವಕುಮಾರ್, ಕೇವಲ 2 ಚೇರ್ಗಳನ್ನ ಅಳವಡಿಸಿ ವೇದಿಕೆಗೆ ನಾವು ರೆಡಿ ಮಾಡಿದ್ದೇವೆ, ಚರ್ಚೆಗೆ ಬನ್ನಿ ಅಂತೇಳಿ ಇರುವಂಥದ್ದು. ಆದರೆ ಬಹುತೇಕ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಬೆಂಗಳೂರಿನಲ್ಲಿ ಬಹುತೇಕ ಕಾರ್ಯಕ್ರಮಗಳಿರೋದ್ರಿಂದ ಈ ಪಂಥಾಹ್ವಾನಕ್ಕೆ ಬರೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದ್ದು. ಆ ನಿಟ್ಟಿನಲ್ಲಿ 12 ಗಂಟೆ ಸುಮಾರಿಗೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವರು ಬರ್ತಾರೆ. ಕುಮಾರಸ್ವಾಮಿ ಬಂದಂಥ ಬಳಿಕ ಒಂದಷ್ಟು ಚರ್ಚೆಗಳನ್ನು ರೈತರ ಜೊತೆ ಮಾಡಬೇಕು ಅಂತೇಳಿ ಇಚ್ಛೆ ಪಟ್ಟಿರುವಂಥದ್ದು. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳು ಕೂಡ ಮಾಡ್ಕೊಂಡಿರುವಂಥದ್ದು. ಮತ್ತೊಂದು ಕಡೆ ರೈತರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಆಲ್ರೆಡಿ ಜಮಾವಣೆಗೊಳ್ತಾ ಇರುವಂಥದ್ದು. ಸಾವಿರಾರು ಸಂಖ್ಯೆಯಲ್ಲಿ ಕೂಡ ರೈತರು ಯೋಜನೆ ವಿರುದ್ಧವಾಗಿ ಪ್ರತಿಭಟನೆ ಮಾಡಬೇಕು, ಜೊತೆಗೆ ರೈತರು ಕುಮಾರಸ್ವಾಮಿ ಜೊತೆ ಚರ್ಚೆ ಮಾಡಬೇಕು ಅಂತೇಳಿ ಕೂಡ ಸಿದ್ಧತೆಯನ್ನು ಮಾಡ್ಕೊಂಡಿರುವಂಥದ್ದು. ಶಿವಕುಮಾರ್, ಪ್ರವೀಣ್, ನಿಮ್ಮೆಲ್ಲ ಮಾಹಿತಿಗಾಗಿ